ಯಾಕೆಂದ್ರೆ ತುಂಬಾ ಗೊಬ್ಬರಗಳನ್ನ ಬುಡದಲ್ಲಿ ಹಾಕಿ ಅಡಿಕೆ ಸಸಿ ಮೆಣಸಿನ ಸಸಿ ಸುಟ್ಕೊಂಡವ್ರು ಬಹಳ ಜನ ಇದ್ದಾರೆ. ಹಾ ಹಾ ನಿಮ್ದು ಆ ತರ ತೊಂದ್ರೆ ಆಗಲ್ಲ. ಹಾ ಈಗ ಹೇಗ್ ಅನ್ಸತ್ತೆ ನಮ್ಮ ಗೊಬ್ಬರ ಹಾಕಿದ್ಮೇಲೆ, ಸಮೃದ್ಧಿ ಹಾಕಿದ್ಮೇಲೆ ನಿಮಗೆ ಏನ್ ಅನ್ಸತ್ತೆ? ಇಲ್ಲ, ಚೆನ್ನಾಗಿದೆ ಸಮೃದ್ಧಿ ಗೊಬ್ಬರ. ಈಗ ಉದ್ರೋದೆಲ್ಲ ಹೇಗಿದೆ? ಕಡಿಮೆ 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 ಅದು ಎಲ್ಲದಕ್ಕಿಂತ ಮೆಣಸಲ್ಲಿ ತುಂಬಾ ಪರಿಣಾಮ ಕಾಣುತ್ತೆ. ಚೆನ್ನಾಗಿದೆ, ಅದು ಮೆಣಸಿಗೆ ಚೆನ್ನಾಗಿದೆ. ಸರಿ, ಈಗ ನೋಡಿ ಕಾಣುತ್ತೆ ನೋಡಿ. ಈಗ ನೀವೇನ್ ಗೊಬ್ಬರ ಕೊಡ್ತಾ ಇದ್ದೀರಿ, ಈ ಗೊಬ್ಬರ ಮತ್ತೆ ಬೇವಿನ ಹಿಂಡಿನ ಬಳಸಿದ್ಮೇಲೆ ಮೆಣಸಿಗೆ ರೋಗ ಮತ್ತೆ ಚಿಗುರು ಚೆನ್ನಾಗಿ ಬರುತ್ತೆ. ನನ್ ಪ್ರಕಾರ ಈಗ 3ನೇ ಸರಿ ನೀವು ಹಾಕ್ತಾ ಇರೋದು ನನ್ನ ಹತ್ರನೇ. 3 ವರ್ಷ ಆಗ್ತಾ ಬಂತು. ಇದರಲ್ಲಿ ಮುಖ್ಯ ನಿಮ್ ಗೊಬ್ಬರದ ಬಗ್ಗೆ ನೀವು ರೈತರಿಗೆ ಏನ್ ಸಲಹೆ ಕೊಡ್ಬೋದು ಅಂದ್ರೆ, ಬೇರೆ ಯಾವ್ದೇ ಗೊಬ್ಬರನ ಎಲ್ಲ ಹಾಕ್ಬೇಕು ಅಲ್ಲೇ ಹಾಕ್ಬೇಕು. ಅಂದ್ರೆ ದೂರ ಹಾಕಿ ಅಂತ. ಈ ನಿಮ್ಮ ಈ ಚೀಲದ ಗೊಬ್ಬರ ಏನ್ ನಿಮ್ ಸಮೃದ್ಧಿ ಗೊಬ್ಬರ ಇದೆಯಲ್ಲ, ಅದನ್ನ ಬಡ್ಡೆನೆ ಸುರಿಬಹುದು. ಅಂದ್ರೆ ಬಡ್ಡೆಗೆ ಹಾಕಬಹುದು, ಅಪಾಯ ಇಲ್ಲ. ಅದು ಯಾಕೆಂದ್ರೆ ತುಂಬಾ ಗೊಬ್ಬರಗಳನ್ನ ಬುಡದಲ್ಲಿ ಹಾಕಿ ಅಡಿಕೆ ಸಸಿ ಮೆಣಸಿನ ಸಸಿ ಸುಟ್ಕೊಂಡವ್ರು ಬಹಳ ಜನ ಇದ್ದಾರೆ. ನಿಮ್ದು ಆ ತರ ತೊಂದ್ರೆ ಆಗಲ್ಲ.